ಎಲ್ಲ ನಮ್ಮ ರಾಜ್ಯ ಜನತೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೆಲವೊಂದು ಅಧಿಕಾರಿಗಳು ಸರ್ಕಾರಿ ಕೆಲಸಕ್ಕೆ ನೀಡಿರುವ ವಾಹನವನ್ನು ಅವರ ಮನೆಗೆ ತರಕಾರಿ ತಗೊಳ್ಳಿಕ್ಕೆ, ಮದುವೆಗೆ, ಗೃಹಪ್ರವೇಶಕ್ಕೆ ಈ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಕಡಬ ತಹಸೀಲ್ದಾರ್ ಅಧಿಕಾರಿಯವರೇ, ನಿಮ್ಮ ಮೇಲೊಂದು ಗೌರವ ಕೊಡ್ತಾ ಇದ್ದೆ. ಒಂದು ಭ್ರಷ್ಟಾಚಾರ ಹೋರಾಟ ಮಾಡಿ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಬಡಿದೆಬ್ಬಿಸಿ ಒಂದು ಭ್ರಷ್ಟಾಚಾರ ಮುಕ್ತ ತಾಲೂಕು ಮಾಡುವ ಒಂದು ಕೆಲಸ ಮಾಡ್ತಾ ಇದ್ದೆ. ಆದರೆ 13/11/2024 ಕಡಬ ತಾಲೂಕಿನ ಭ್ರಷ್ಟ ಅಧಿಕಾರಿಯವರೆಲ್ಲ ಸೇರಿ ಕಾಪಿನ ಬಾಗಿಲು, ಕೊಕ್ರಾಡಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲು ವೃದ್ಧರ ಮನೆಯನ್ನು ನೋಡಲು ಧ್ವಂಸ ಮಾಡಿದಿರಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಗೌರವ ಕೊಡದೆ ಅದರ ನಿಯಮವನ್ನೆಲ್ಲ ಬದಿಗೆ ತೂರಿ, ಗಾಳಿಗೆ ತೂರಿ ನೀವು ಹೊಡೆದಾಕಿದಿರಲ್ಲ. ಅವರನ್ನು ಬೀದಿ ತಂದಾಕಿವ ನೀವು ಖುಷಿಯಾಗಿದ್ದೀರಲ್ಲ ನಿಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ನಿಮ್ಮ ಮನೆಯಲ್ಲಿ ಇಲ್ವಾ? ಯಾರ್ದು ಎಂಜಲ ಕಾಸು ಆ ಜಾಗವನ್ನು ಖಾಲಿ ಮಾಡಿಸಿಕೊಟ್ರೆ ನಾನೊಂದು ಇಷ್ಟು ಕೊಡ್ತೀನಿ ಅಂತ ಸ್ವಲ್ಪ ಎಂಜಲ ಕಾಸು ಅಂತ ಎಣ್ಣೆ ಎಲ್ಲ ಕುಡಿತು ತಿಂದು ಬಂದು ಹೊಡೆದಾಕಿರಲ್ಲ ಬೆಳಿಗ್ಗೆ ಜಾವ. ನೀವು ನಿಯತ್ತಾಗಿ ಕೆಲಸ ಮಾಡೋದಾದರೆ ಕಡಬ ತಾಲೂಕು ಅಧಿಕಾರಿಯವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನೋಡಿ, ಇನ್ನು ಮುಂದೆ ಕಡಬ ತಾಲೂಕಲ್ಲಿರುವಂಥ ಸರ್ಕಾರಿ ವಾಹನದಲ್ಲಿ ನಿಮ್ಮ ಎಂಜಾಯ್ಗೋಸ್ಕರ, ನಿಮ್ಮ ಮನೆಗೆ ತರಕಾರಿ ತಗೊಳ್ಳೋಕ್ಕೋಸ್ಕರ, ಇಲ್ಲ ಯಾರ್ದ ಗೃಹ ಪ್ರವೇಶ, ಮದುವೆಗೆ ಏನಾದರೂ ಗಾಡಿ ಎಲ್ಲ ಹೋಗಿ ನೋಡಬೇಕು, ನನ್ನ ಕಣ್ಣಿಗೆ ಬೀಳಬೇಕು. ಅದು ಯಾರೇ ಆದರೂ ಆಗುವುದು, ಅಲ್ಲೇ ಅಡ್ಡಾಗ್ತೀನಿ ನಾನು. ಗೊತ್ತಿದಲ್ಲ, ನೀವೇ ಬಡವರ ಮೇಲೆ ದಬ್ಬಾಳಿಕೆ ಮಾಡ್ಬೋದಲ್ಲ. ನಿಮ್ಮನ್ನು ಯಾರು ಕೇಳುವರು ಹೇಳುವರು ಯಾರು ಇಲ್ಲ ಅಂತಲ್ಲ. ಈ ಚಿಂತೆ ಇರ್ಬೋದು ನಿಮಗೆಲ್ಲ. ಅದೆಲ್ಲ ನಿಮ್ಮ ಕನಸಿನ್ನು. ನೀವು ಯಾವತ್ತ ಬಡವರನ್ನು ಎಳೆದು ಮನೆಯಿಂದ ಹೊರಗೆ ಹಾಕಿದ್ದೀರಿ, ಅಕ್ರಮವಾಗಿ ಅಕ್ರಮದ ಅಡಿಯಲ್ಲಿ 94C ಅಡಿಯಲ್ಲಿ ದುಡ್ಡಿಸ್ಕೊಂಡು ಎಲ್ಲರಿಗೂ ಹಕ್ಕುಪತ್ರ ಕೊಡ್ತಾ ಇದ್ದೀರಿ. ಈ ಬಡವರು ಮಾತ್ರ ಹೊರಗೆ ಅಲ್ಲ. ಇನ್ನೂ ನಿಮ್ಮ ಗ್ರಾಚಾರ ಸ್ಟಾರ್ಟ್ ಆಗಿದೆ. ಇನ್ನೂ ನಿಮ್ಮನ್ನು ಬಿಡಲ್ಲ. BVAಗಷ್ಟೇ, ಕೊಕ್ರಾಡಿ BVAಗೆ ಎಲ್ಲೆಲ್ಲಿ ಪ್ಲಾಟಿಂಗ್ ಏನೋ ಮಾಡಬೇಕು ಇವಾಗ, ಅದಕ್ಕೆಲ್ಲ ಅರ್ಜಿ ಕೊಡಬೇಕಲ್ಲ, ಅದು ಬರಬೇಕಾದ ದುಡ್ಡು, ಹೋಗಬೇಕಾದ್ರೆ ದುಡ್ಡು. ನಿಮಗೆ ನಾಚ್ಯಮಾನ ಮರ್ಯಾದೆ ಇಲ್ವ ನಿಮಗೆಲ್ಲ? ಈ ಎಂಜಲ ಕಾಸು ತಗೊಳ್ಳಿಕ್ಕೆ ಏನೋ ಹೆಂಡತಿ ಮಕ್ಕಳಿಗೆಲ್ಲ ಈ ಎಂಜಲ ಕಾಸು ದುಡ್ಡೆಲ್ಲ ನೀವು ಸಾಕ್ತಾ ಇರೋದು. ಎಷ್ಟು ಬೇಕು, ಎಷ್ಟು ಜನ ಇರಬೇಕು, ಎಷ್ಟು ದುಡ್ಡು ತಗೊಂಡಿದ್ದಾರಂತ ಇನ್ನೊಂದೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರ್ತೀನಿ. ಎಲ್ಲರ ಅನುಭವವನ್ನು, ನಿಮ್ಮ ಯೋಗ್ಯತೆ, ಇನ್ನಾದ್ರೂ ನಿಯತ್ತಾಗಿ ಬದುಕಲಿಕ್ಕೆ ಕಲೀರಿ ನೀವೆಲ್ಲ. ಯಾರೋ ಎಂಜಲ ಕಾಸು ಯಾವನೋ ಬಡದು ಎಲ್ಲ ದುಡಿದು ತರುವ ಎಂಜಲ ಕಾಸನ್ನು ದುಡಿದು ಮನೆಗೇನೋ ಅನ್ನ ಊಟ ತರೋಣ, ಏನೋ ತಿಂಡಿ ತರೋಣ ಅಂತ ಇರೋ ದುಡ್ಡನ್ನು ನಿಮ್ಮ ಮಕ್ಕಳಿಗೆ ತಗೊಂಡು ಕೊಡ್ತಾ ಇದ್ದೀರಲ್ಲ ಅನ್ನ ಹಾಕ್ಸಲಿಕ್ಕೆ. ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ವ? ನಿಮಗೆ ಯಾರಿಗೂ ಕೊಡ್ತಾ ಇಲ್ವ? ಯಾರಿಗೂ? ಕಡಬದಲ್ಲಿ ಯಾರು ಏನು ಕಮ್ಮಿ ಇಲ್ಲ. ಎಲ್ಲ ಅಧಿಕಾರಿಗಳು ಪ್ರತಿಯೊಬ್ಬರಿಗೆ ಹೇಳ್ತೀವಿ, ನೋಡ ಇನ್ನು ನೀವು ಎಷ್ಟೆಷ್ಟು ತಿಂತೀರಂತ. ಒಬ್ಬೊಬ್ಬರನ್ನ ಜೈಲಿಗೆ ಕಳಿಸ್ತೀನಿ ನಾನು. ನಾಚೆ ಮಾನ ಮರ್ಯಾದೆ ಇಲ್ಲದೆ ಆಮೇಲೆ ಸರ್ಕಾರದ ವಾಹನದಲ್ಲಿ ಎಲ್ಲ ಎಂಜಾಯ್, ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಟ್ಟಿಗೆ ಹೋಗ್ತಾ ಇರೋದು. ಹೋಗಿ ನೋಡೋಣ ಇನ್ನು ಎಷ್ಟು ದಿನ ಹೋಗ್ತೀರಂತ. ಜನರಿಗೆ ಅಷ್ಟು ಹೇಳ್ತಾ ಇರೋದು. ಈ ರೀತಿಯಲ್ಲಿ ಹಣ ಸರ್ಕಾರ ವಾಹನವನ್ನು ಇವರು ಅವರ ಪರ್ಸನಲ್ ವಿಷಯಕ್ಕೆ ಉಪಯೋಗಿಸ್ತಾ ಇದ್ದರೆ ನನಗೆ ಕರೆ ಮಾಡಿ. ಅವ್ರಿಗೆ ಉತ್ತರ ಕೊಡೋದು ಯಾವ ರೀತಿಯಲ್ಲ ನಾನು ಕೊಡ್ತೀನಿ. ಆದಷ್ಟು ಬೇಗ ಕಡಬ ಜನತೆಗೆ ಈ ಹಿಂದೆ ಹೇಳಿದೆ ನಾನು, 94C ಈ ಅಜ್ಜನಿಗೆ, ಈ ವೃದ್ಧರಿಗೆ ಮನೆ ನಿರ್ಮಾಣ ಆಗದೇ ಇದ್ದರೆ ಪ್ರತಿಯೊಬ್ಬರ 94C ಹಕ್ಕುಪತ್ರ ಪಡೆದರೂ ಕ್ಯಾನ್ಸಲ್ ಮಾಡಿಸ್ತೀನಿ ನಾನು. ಕಡಿಮೆ ಅಂದರೆ ಒಂದು 7-8 ಸಾವಿರ ಏನಾಗಿದೆ ಅಂತ ಕಾಣಿಸ್ತೆ. ಯಾರನ್ನು ಬಿಡಲ್ಲ. ನೀವು ಹೋಗಿ ಯಾರು ದುಡ್ಡು ಕೊಟ್ಟು ಅವ್ರಿಗೆ ಕೇಳಿ, ನನ್ನ ದುಡ್ಡೆಲ್ಲ ರಿಟರ್ನ್ ಮಾಡಿ ಅಂತೇಳಿ. ಯಾವುದೊಬ್ಬರಿಗೂ ದುಡ್ಡು ಕೊಡದೆ ಯಾರಿಗೂ 94C ಮಾಡಿಕೊಟ್ಟಿಲ್ಲ. ಪ್ರತಿಯೊಬ್ಬರು ದುಡ್ಡು ಕೇಳಿ, ಹೋಗಿ ದುಡ್ಡು ಕೊಡಿ ಅಂತೇಳಿ. ಎಲ್ಲ ಆಯ್ತಾ, ಈ ವೃದ್ಧ ಮನೆಯನ್ನು ಸರಿ ಮಾಡಿಸ್ಕೊಳ್ಳಿ. ಯಾರಿಗೋಸ್ಕರ ಇನ್ನೊಬ್ಬರನ್ನು ತಂದು ಬೀದಿ ತಂದು ಹಾಕೋದಲ್ಲ. ಅವರ ಕಣ್ಣೀರನ್ನು ಭೂಮಿ ಮೇಲೆ ಬೀಳಿಸುವ ಕೆಲಸ ಮಾಡಬೇಡಿ. ನಿಮ್ಮ ಯೋಗ್ಯತೆಗೆ ನಿಯತ್ತಾಗಿ ಕೆಲಸ ಮಾಡಿರಿ ನೀವೆಲ್ಲ. ಅದು ನಿಯತ್ತಾಗಿ ಸರ್ಕಾರ ಏನು ಸಂಬಳ ಅದರಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕಿ. ಅದರ ಯಾರು ಎಂಜಲ ಕಾಸಿಗೆ ಚೈಚಾಚಿ ಅದರಿಂದ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಹೋಗಬೇಡಿ ನಿಮ್ಮ ಯೋಗ್ಯತೆಗೆ.